ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಸೇವೆ ಆರೋಗ್ಯ ಸೌಧ ಬೆಂಗಳೂರು ಇವರ ವತಿಯಿಂದ ಒಂದು ವಿಶೇಷವಾದಂತಹ ನೇಮಕಾತಿ ಆದೇಶವನ್ನು ಪ್ರಕಟಣೆ ಮಾಡಲಾಗಿದೆ. ಈ ಒಂದು ಪ್ರಕಟಣೆ ಆಲ್ರೆಡಿ ಪೆಂಡಿಂಗ್ ಇತ್ತು. ನಿಮ್ಗೆ ಗೊತ್ತಿರುವ ಹಾಗೆ 400 ಫಾರ್ಮಸಿ ಹುದ್ದೆಗಳನ್ನು ಮತ್ತು 200 ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗೌರ್ಮೆಂಟ್ ಜಾಬಲ್ಲಿ ಕರೆದಿದ್ದರು. ಅದು ಸಮ ಕಾರಣಗಳಿಂದ ಏನು ಮಾಡಿದರು, ಅದನ್ನು ಪೆಂಡಿಂಗ್ ಇಟ್ಟು ಅದನ್ನು ಏನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ತೊಗೋಬೇಕು ಅಂಥೇಳಿ ಟೆಂಪ್ರರಿ ಆದೇಶ ಕೂಡ ಆವಾಗಲೇ ಮಾಡಿದ್ರು. ಮತ್ತು ಈಗ 17ನೇ ತಾರೀಕಿಗೆ ಒಂದು ಆದೇಶವನ್ನು ತೊಗೊಂಬಂದಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ರಿ, ವೇಟ್ ಮಾಡ್ತಾಯಿದ್ರಿ, 400 ಫಾರ್ಮಸಿ ಬಗ್ಗೆ ಏನಾಗಿದೆ ಅಂತ ಕೇಳ್ತಾಯಿದ್ರಿ, 200 ಲ್ಯಾಬ್ ಟೆಕ್ನಿಷಿಯನ್ಸ್ ಏನಂತ ಕೇಳ್ತಾಯಿದ್ರಿ, ಅವರುಗಳಿಗೆ ಇದು ಅನ್ವಯವಾಗುತ್ತೆ. ವಿಷಯ ಏನು ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಫಾರ್ಮಸಿ ಹುದ್ದೆ ಮತ್ತು ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಹುದ್ದೆ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಕುರಿತು. ಗೌರ್ಮೆಂಟ್ ಜಾಬ್ ಅಂತ ಎಲ್ಲ ಇದು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಭರ್ತಿ ಮಾಡುವ ಬಗ್ಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಏನಿದೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಅಂದರೆ, ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 400 ಫಾರ್ಮಸಿ ಹುದ್ದೆಗಳನ್ನು ಮತ್ತು 200 ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಅಥವಾ ನೇರ ನೇಮಕಾತಿ ವತಿಯಿಂದ ಹುದ್ದೆಗಳನ್ನು ಭರ್ತಿ ಮಾಡುವವರೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ಮುಂದುವರಿಸಲು ಸರ್ಕಾರ ಉಲ್ಲೇಖಿತ ಪತ್ರದಲ್ಲಿ ಅನುಮೋದನೆ ನೀಡಿದ್ದು, ಈ ಸಂಬಂಧ ಅನುಬಂಧದಲ್ಲಿರುವಂತೆ ಕೆಳಕಂಡ ಮಾರ್ಗಸೂಚಿಗಳನ್ನು ಅನುಸರಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಲ್ಪಾವಧಿ ಟೆಂಡರನ್ನು ನಿಯಮಾನುಸಾರ ಕರೆಯುವ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಸೂಚಿಸಿದೆ. ಮತ್ತು ಸೇಮ್ ಅದೇ ಒಂದು ನೋಟಿಫಿಕೇಷನ್ನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಮತ್ತು 400 ಏನು ಹುದ್ದೆಗಳು ಕರೆದಿದ್ದೀವಿ ಫಾರ್ಮಸಿ ಬಗ್ಗೆ, ಆಮೇಲೆ 200 ಲ್ಯಾಬ್ ಟೆಕ್ನಿಷಿಯನ್ ಬಗ್ಗೆ ಹುದ್ದೆಗಳನ್ನು ಕರೆದಿದ್ದೀವಿ, ಅವುಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳ್ರಿ. ಯಾರೋ ಆಯಾ ಜಿಲ್ಲೆಯಲ್ಲಿರುವಂಥ DHOಗಳು ಮತ್ತು ಜಿಲ್ಲಾಧಿಕಾರಿಗಳ ನಡುವೆ ಏನಪ್ಪ ಅಂದರೆ ಅಧ್ಯಕ್ಷತೆಯಲ್ಲಿ ಮಾಡಿಕೊರಿ ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸದರಿ ಹೊರಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳಿಗೆ ಅನುದಾನವನ್ನು ಖಾಲಿ ಇರುವ ರಾಜ್ಯ ಮತ್ತು ಜಿಲ್ಲಾ ವಲಯದ ಸಂಸ್ಥೆಗಳಲ್ಲಿ ಯಾವ ಲೆಕ್ಕ ಶೀರ್ಷಿಕೆಯಡಿ ಮಂಜೂರಾಗುತ್ತದೆಯೋ ಅದೇ ಲೆಕ್ಕ ಶೀರ್ಷಿಕೆ ಉಪಲೆಕ್ಕ ಶೀರ್ಷಿಕೆ. ಓಕೆ, ಸೊ ಇದು ನಿಮಗೆ ಸ್ಯಾಲ್ರಿ ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ, ಅದರ ಪ್ರಕಾರ ಮಾಡಿಕೊಳ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಹುದ್ದೆ ಯಾವ ಬೇಸ್ ಮೇಲೆ ತೊಗೊತಾ ಇದ್ದಾರೆ ಅಂದರೆ, SSLC ಅಥವಾ ತತ್ಸಮಾನ ತರಗತಿಯಲ್ಲಿ ತೇರ್ಗಡೆ ಆಗಿರಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಪಡೆದ ಡಿಪ್ಲೊಮಾ ಇನ್ ಫಾರ್ಮಸಿ ಹೊಂದಿರಬೇಕು ಮತ್ತು ಕಡ್ಡಾಯವಾಗಿ ಫಾರ್ಮಸಿ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಇದು ಯಾರಿಗೆ? ಫಾರ್ಮಸಿ ಅಧಿಕಾರಿಗೆ. ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ SLC ತೇರ್ಗಡೆಯಾಗಿರಬೇಕು ಮತ್ತು ಪ್ರಯೋಗಶಾಲಾ ತಂತ್ರದ 2 ವರ್ಷದ ಕರ್ನಾಟಕ ವೆಕೇಷನಲ್ ಶೈಕ್ಷಣಿಕ ಬೋರ್ಡಿಂಗ್ನಿಂದ ಡಿಪ್ಲೊಮಾನ ಹೊಂದಿರಬೇಕು. ವೆಕೇಷನ್ ಶೈಕ್ಷಣಿಕ ನಮ್ಮಲ್ಲಿ ಬರೋದಿಲ್ಲ. ಕೆಳಗಡೆ ಹೋದರೆ PUC ಮೇಲೆ 2 ವರ್ಷ ಲ್ಯಾಬ್ ಟೆಕ್ನಿಷಿಯನ್ ಮಾಡಿರಬೇಕು ಅಥವಾ SLC ಮೇಲೆ 3 ವರ್ಷದ DMLT ಅಥವಾ 2 ವರ್ಷ DMLT ಕಂಪ್ಲೀಟ್ ಆಗಿರಬೇಕು, 2ರಲ್ಲಿ ಒಂದಾಗಿರಬೇಕು ಅಂಥವ್ರು ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಏನು ಕಂಡೀಷನ್ ಇದೆ ಅಂದರೆ, ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಫಾರ್ಮಸಿ ಸಂಖ್ಯೆ ತಮ್ಮ ಜಿಲ್ಲಾ ಸಂಖ್ಯೆಗೆ ನಿಮಗೆ ಹೆಂಗೆ ಎಷ್ಟು ಬೇಕೋ ಅವುಗಳನ್ನು ನೀವು ಭರ್ತಿ ಮಾಡ್ಕೊಳ್ರಿ. ಅದರ ನಾವು ಲಿಸ್ಟ್ ಕೊಟ್ಟಿದ್ದೀವಿ. ಅದರ ಅನುಗುಣವಾಗಿ ಹಳ್ಳಿಗೆ ಬೇಕಂದ್ರೆ ಹಳ್ಳಿಗೆ ಹಾಕಿ, ಸಿಟಿ ಲೆವೆಲ್ಗೆ ಬೇಕಂದ್ರೆ ಸಿಟಿ ಲೆವೆಲ್ ಒಟ್ಟು ಫಾರ್ಮಸಿಗಳನ್ನು ಭರ್ತಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕನಿಷ್ಠ ವೇತನ ನಿಯಮಾನುಸಾರ ಪೇ ಮಾಡಿರಿ ಅವ್ರಿಗೆ ಸ್ಯಾಲ್ರಿಯನ್ನು. ಆಮೇಲೆ ಕಾಯಂ ನೌಕರರ ನೇಮಕಾತಿ ಹೊಂದಿದ್ದಲ್ಲಿ ಹೊರಗುತ್ತಿಗೆ ನೌಕರ ಸೇವೆಯನ್ನು ರದ್ದುಗೊಳಿಸಲಾಗುವುದು ಎಂದು ಆದೇಶ ಟೆಂಡರಲ್ಲಿ ಸೇರಿಸಿ. ಇಲ್ಲಿ ಮೇನ್ ಏನಂದರೆ, ಈಗ ನಿಮ್ಮ ತೊಗೊಂಡಿರ್ತಾರೆ ಜಾಬಿಗೆ, ಯಾರೋ ಪರ್ಮನೆಂಟ್ ಎಂಪ್ಲಾಯ್ ಬಂದು ಆವಾಗ ನಿಮ್ಮನ್ನು ತೆಗೆದು ಹಾಕಬೇಕು, ಅದನ್ನು ಬರೆಸ್ಕೊತಾರಂತೆ, ತೆಗೆದು ಬಿಡ್ತೀವಿ ನಿಮ್ಗೆ ಅಂತ. ಅದೇ ರೀತಿಯಾಗಿ ಓಕೆ, ಈ ರೀತಿಯಾದಂಥ ಒಂದು ಕಂಡೀಷನ್ಸ್ಗಳು ನೀವು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಇವಾಗ ಅತಿ ಬೇಗನೆ ಮತ್ತೆ ಜಾಬ್ಗಳಿಗೆ ಅಂದರೆ ಗುತ್ತಿಗೆ ಅದರ ಮೇಲೆ ತೊಗೊತಾರೆ. ಇದು ಲಿಸ್ಟ್ ಇದೆ. ಇದು ಬೆಂಗಳೂರಲ್ಲಿ 4, ಜಾಸ್ತಿ ಇರೋದು ತುಮಕೂರು, ಮೈಸೂರು, ಮಂಡ್ಯ 11 ಮತ್ತು ಹಾಸನ, ಚಾಮರಾಜನಗರ, ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ, ಹಾವೇರಿಯಲ್ಲಿ ಕೂಡ ಜಾಸ್ತಿ ಇದೆ, ಉತ್ತರ ಕನ್ನಡ ಕೂಡ ಜಾಸ್ತಿ ಇದ್ದಾವೆ. ನಮ್ಮ ಹುಬ್ಬಳ್ಳಿ ಓಕೆ, ಧಾರವಾಡದಲ್ಲಿ ಏನು ಶೂನ್ಯ,
ಇಲ್ಲವೇ ಇಲ್ಲ ಯಾವುದೂ ಲ್ಯಾಬಿಗೆ, ಬರೀ ಫಾರಮ್ಸಿಗೆ 2 ಹುದ್ದೆ ಇದ್ದಾವೆ. ಆಮೇಲೆ ಹಾವೇರಿಯಲ್ಲಿ 10 ಮತ್ತು ಲ್ಯಾಬಿಗೆ 10 ಇದ್ದಾವೆ ಮತ್ತು ಫಾರ್ಮಸಿಗೆ 13. ಓಕೆ, ಮತ್ತು ಯಾದಗಿರಿಯಲ್ಲಿ 6 ಇದ್ದಾವೆ. ಕೊಪ್ಪಳದಲ್ಲಿ 3, 5 ಲ್ಯಾಬ್ ಟೆಕ್ನಿಷಿಯನ್ಸು. ರಾಯಚೂರಲ್ಲಿ 8 ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾವೆ. ಬಳ್ಳಾರಿಯಲ್ಲಿ 3. ಈ ರೀತಿಯಾಗಿಂಥ ಒಂದು ಜಾಬ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಇದು ಪರ್ಮನೆಂಟ್ ಜಾಬ್ ಅಲ್ಲ, ಮತ್ತೆ ಗುತ್ತಿಗೆನ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ.